ಸಮಾಜ್ ಆಯೋಗ ಯಾವುದೇ ರೀತಿಯ ಜಾತಿ ಗಣತಿಯನ್ನ ಮಾಡಿಲ್ಲ. ಅದು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕವಾದಂತ ಒಂದು ಸಮೀಕ್ಷೆಯನ್ನ ಮಾಡಿ ಸರ್ಕಾರದ ಮುಂದಿಟ್ಟಿದೆ. ತದನಂತರ ಬಂದಂತ ಜಯಪ್ರಕಾಶ್ ಹೆಗ್ಡೆ ಅವರು ಅದನ್ನ ಪೂರ್ಣಗೊಳಿಸಿ ವರದಿಯನ್ನ ಏನು ಅಂಕಿಅಂಶಗಳಿತ್ತು ಆ ಅಂಕಿಅಂಶಗಳನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಕಾಂತರಾಜ್ ಅವರು ಭಾರತೀಯ ಜನತಾ ಪಕ್ಷದ ಆಡಳಿತ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಧ್ಯಂತರ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದು. ಆ ಮಧ್ಯಂತರ ವರದಿಯನ್ನ ಒಪ್ಕೊಂಡಂತ ಭಾರತೀಯ ಜನತಾ ಪಕ್ಷ ಕೆಲವೊಂದು ಇಂಟರ್ನಲ್ ರಿಸರ್ವೇಶನ್ ಅನ್ನ ಆ ಆಧಾರದ ಮೇಲೆ ಸರಿ ಇದೆ ಅಂತ ಹೇಳಿ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿರೋದು ಕೂಡ ನೀವು ನೋಡಿದ್ದೀರಿ. ಅದು ನಾವು ಮಾಡಿದ್ದಲ್ಲ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಅದನ್ನ ಒಪ್ಪಿ ಸರಿ ಇದೆ ಅಂತೇಳಿ ಮಾಡಿರ್ತಕ್ಕಂಥದ್ದು. ಜಯಪ್ರಕಾಶ್ ಹೆಗ್ಡೆ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರನೇ ಹೊರತು ಬೇರೆಯವರಲ್ಲ. ಸೊ ಇವತ್ತು ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. 2016ರಲ್ಲಿ ಅಂತ ಕಾಣಿಸ್ತದೆ ಏನು ಸಮೀಕ್ಷೆ ಪ್ರಾರಂಭ ಆಗಿ 15-16 ಸಮೀಕ್ಷೆ ಪ್ರಾರಂಭ ಆಗಿ ಸುಮಾರು ದಿನಗಳ ಕಾಲ ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಸರ್ಕಾರಿ ನೌಕರರು ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಕೆಲವರು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಇನ್ ಕೆಲವರು ಮಾಹಿತಿಯನ್ನ ಕೊಟ್ಟಿಲ್ಲ. ಸೊ ಇದು ಜನಜಾಗೃತಿಯನ್ನ ಮೂಡಿಸಬೇಕಾಗಿತ್ತು. ಕೆಲವು ಜಾತಿಗಳು, ಕೆಲವು ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವರು, ಕೆಲವರು ಅವತ್ತಿನ ಕಾಲದಲ್ಲೇನೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿರೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸ್ತೀನಿ. ಏನಂತ, ನಮ್ಮ ಹೆಸರನ್ನ ಹಿಂಗ್ ಬರ್ಕೊಳ್ಳಿ, ನಿಮ್ ಜಾತಿ ಇಂಥದ್ದು ಅಂತ ಹೇಳ್ಕೊಳ್ಳಿ, ನಿಮ್ಮ ಸಬ್ಸೆಕ್ಟರ್ನ ಈ ರೀತಿ ಮಾಡ್ಕೊಳ್ಳಿ ಅಂತೇಳಿ ಪತ್ರಿಕಾಗೋಷ್ಠಿಗಳನ್ನ ಕರೆದು ಪಾಂಪ್ಲೆಟ್ಗಳನ್ನ ಮಾಡಿರುವಂತದ್ದು ಕೂಡ ನಾವು ನೋಡಿದ್ದೇವೆ. ಆದ್ರೆ ಎಲ್ಲೋ ಒಂದ್ ಕಡೆ ವರದಿ ತಯಾರಾಗಿ ಸುಮಾರು 10 ವರ್ಷ ಆಗಿರೋದ್ರಿಂದ ಸಾಕಷ್ಟು ಗೊಂದಲಗಳಿವೆ.